माता की जय, भारतीय जनता पार्टी की जय, भारतीय जनता पार्टी मातारप्ಪ। भारत माता की जय, बोलो भारत माता की जय, बोलो भारत माता की जय, भारतीय जनता पार्टी की जय, भारतीय जनता पार्टी की जय, भारतीय जनता पार्टी की जय, अटल बिहारी वाजपेयी ಅವರಿಗೆ ಜೈ, अटल बिहारी वाजपेयी ಅವರಿಗೆ ಜೈ, अटल बिहारी वाजपेयी ಅವರಿಗೆ ಜೈ। भारतीय जनता पार्टी की जय, अटल बिहारी वाजपेयी ಅವರಿಗೆ जय, अटल बिहारी वाजपेयी ಅವರಿಗೆ जय, अटल बिहारी वाजपेयी ಅವರಿಗೆ जय। हेलो भारत माता की जय, हेलो भारत माता की जय। ಇನ್ನು 10 ವರ್ಷ 15 ವರ್ಷ ಬೇಕು ನಮ್ಮಂತ ಭಾರತದಂತ ದೇಶದಲ್ಲಿ ಸ್ವಚ್ಛತೆ ಬರಬೇಕಾದ್ರೆ, ಜನರಲ್ಲಿ ಅರಿವನ್ನು ಮೂಡಬೇಕಾದ್ರೆ ಬಹುಶಃ ಇನ್ನೊಂದು 15-20 ವರ್ಷ ಕಾಯ್ಬೇಕು ಅಂತ ಕಾಣುತ್ತೆ. ಆಗ ನಾವು ಪಾಶ್ಚಿಮಾತ್ಯ ದೇಶಗಳಲ್ಲಿ ಏನು ಸ್ವಚ್ಛತೆ ಅನುಸರಿಸ್ತಾ ಇದ್ದಾರೆ ಆ ಅನುಸರಣೆ ಮಾಡೋದಕ್ಕೆ ನಾವು ಆ ಮಟ್ಟ ಮುಟ್ಟೋದಕ್ಕೆ ಇನ್ನೊಂದು 10-15 ವರ್ಷ ಬೇಕಾಗುತ್ತೆ. ನಿಜವಾಗ್ಲೂ ನಾವು ಸ್ವಾತಂತ್ರ್ಯ ಬಂದಾಗ ಈ ಸ್ವಚ್ಛ ಭಾರತನ ಅವತ್ತು ನಾವು ಶುರು ಮಾಡಿದರೆ ಇವತ್ತು ನಮ್ಮ ಭಾರತ ಇಡೀ ವಿಶ್ವದಲ್ಲೇ ಸ್ವಚ್ಛವಾದ ಭಾರತ, ನಿಜವಾದ ಭಾರತ, ಅರ್ಥಪೂರ್ಣ ಭಾರತ ಆಗ್ತಾ ಇತ್ತು. ಆದರೆ ಮೋದಿಯವರು ಬಂದಂತ ಸಮಯದಲ್ಲಿ ಈ ಭಾರತ ಎಷ್ಟು ಕೊಳಕಾಗಿತ್ತು, ರಸ್ತೆಗಳು ಎಷ್ಟು ಕೊಳಕಾಗಿತ್ತು, ಮತ್ತೆ ಜನ ಏರಿಯಾ ಯಾವ ರೀತಿ ಕೊಳಕಾಗಿತ್ತು ಅದೆಲ್ಲ ನಾವೆಲ್ಲ ನೋಡಿದ್ದೀರಾ. ಬಂದಾದ ಮೇಲೆ ಜನರಲ್ಲಿ ಜಾಗೃತಿ ಮೂಡಿದೆ. ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ನಾವು ಸ್ವಚ್ಛತೆ ಮಾಡಬೇಕು ಅಂತೇಳಿ ನಾವು ಎಲ್ಲರೂ ಹೋಗ್ತಾ ಇದ್ರೆ ಯಾವುದೋ ಒಂದು ಹಳೆ ಬ್ಯಾಗೋ ಅಥವಾ ಕಸನ ಬಿದ್ದಿದ್ರೆ ನಾವು ಎತ್ತು ಪಕ್ಕಕ್ಕೆ ಇಟ್ಬಿಟ್ಟು ಹೋಗ್ತಾ ಇದ್ದೇವೆ. ಅಂತ ಅರಿವನ್ನು ನಮ್ಮಲ್ಲಿ ಮೂಡಿಸಿದಂಥ ನರೇಂದ್ರ ಮೋದಿ ಅವರಿಗೆ ನಾವು ಇವತ್ತು 100 ನಮನಗಳನ್ನು ಹೇಳಿದ್ರು ಸಾಲದು. ಹಾಗೆಯೇ ನಮ್ಮ ನೆಚ್ಚಿನ ಅಂದಿನ ಪ್ರಧಾನಿಗಳಾಗಿದ್ದಂಥ ವಾಜಪೇಯಿ ಅವರ ಜನ್ಮ ದಿನಾಚರಣೆಯನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಇಡೀ ದೇಶದಾದ್ಯಂತ ಅವರ ಹೆಸರಿನಲ್ಲಿ ಸುಹಾಸನ ದಿನಾಚರಣೆ ಅಂತ ಆಚರಣೆ ಮಾಡಿ ಅವರ ಒಂದು ಈ ದಿನವನ್ನು ಸ್ವಚ್ಛ ಭಾರತ್ ಅಭಿಯಾನದ ಅಡಿಯಲ್ಲಿ ಎಲ್ಲ ಕಡೆ ಸ್ವಚ್ಛ ಭಾರತ ಮಾಡಿದ್ದೇವೆ. ನಾವು ದೊಡ್ಡವಂಶದ್ರ ವಾರ್ಡಿನ ಈ ಒಂದು ಬಸ್ ನಿಲ್ದಾಣವನ್ನು ಬಹುಶಃ ನೀವೆಲ್ಲ ಅವಾಗಲೇ ನೋಡ್ತಾ ಇದ್ದೀರಾ. ಅವಾಗಲೇ ಹೆಂಗಿತ್ತು ಇವಾಗ ಹೆಂಗಿದೆ ಅಂತ ಬಹುಶಃ ನೀವೆಲ್ಲ ನೋಡಿ ಆವಾಗ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ತಾವೆಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಜೊತೆಯಾಗಿ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಾ. ನಿಮಗೆಲ್ಲರಿಗೂ ನಮ್ಮ ಭಾರತೀಯ ಜನತಾ ಪಕ್ಷದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ದೊಡ್ಡಬೊಮ್ಮಸಂದ್ರ ವಾರ್ಡಿನ ಬಿಜೆಪಿ ಕಾರ್ಯಕರ್ತರ ಪರವಾಗಿ, ಅಧ್ಯಕ್ಷರ ಪರವಾಗಿ, ಪದಾಧಿಕಾರಿಗಳ ಪರವಾಗಿ, ಹಿರಿಯ ಮುಖಂಡರ ಪರವಾಗಿ, ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಇಷ್ಟೊಂದು ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಎಲ್ಲರಿಗೂ ವಂದನೆಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. बोलो भारत माता की बोलो भारत माता की ಎಲ್ರಿಗೂ ನಮಸ್ಕಾರ. ಇವತ್ತೆಲ್ರಿಗೂ ಗೊತ್ತಿರಂಗೆ ನಮ್ಮ ನೆಚ್ಚಿನ ಅಂದಿನ ಪ್ರಧಾನಿಯಾದ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ. ಆ ಜನ್ಮದಿನ ಏನಾದರೂ ಒಂದು ಅರ್ಥಪೂರ್ಣವಾಗಿ ಏನಾದರೂ ಒಂದು ಆಚರಣೆ ಮಾಡಬೇಕು ಅಂದ್ಕೊಂಡ್ರಿ. ಸೊ ನಾವೆಲ್ಲ ನಮ್ಮ ವಾರ್ಡ್ ಎಲ್ಲರೂ ಕುತ್ಕೊಂಡು ಮಾತಾಡಿದಾಗ ಒಂದು ಸ್ವಚ್ಛತಾ ಅಭಿಯಾನ ಏನಾದ್ರು ಮಾಡೋಣ ಅಂತ. ಸೊ ಅವಾಗ ನೋಡಿ ನಮಗೆ ಬಂದಿದ್ದು ಬಸ್ ಸ್ಟಾಪು ತುಂಬ ಗಲೀಜಾಗಿತ್ತು.
ಅಂದರೆ ಯಾರು ಅಲ್ಲಿ ಒಳಗೆ ಕುತ್ಕೊತಾ ಇರಲಿಲ್ಲ, ಬಸ್ಸಿಗೆ ಆಚೆ ಕಾಯ್ತಾ ಇದ್ರು. ಯಾಕೆ ಅಂದರೆ ಅಷ್ಟು ಗಲೀಜಾಗಿತ್ತು. ಸೊ ನಾವೆಲ್ಲರೂ ಯೋಚನೆ ಮಾಡಿ ಇಲ್ಲ ಈ ಬಸ್ ಸ್ಟಾಪ್ನ ಇವತ್ತು ಕ್ಲೀನ್ ಮಾಡೋಣ ಅಂತೆಲ್ಲ ನಮ್ಮ ದೊಡ್ಡಬೊಮ್ಮಸಂದ್ರ ಕಾರ್ಯಕರ್ತರೆಲ್ಲ ಸೇರಿ ಈ ಬಸ್ ಸ್ಟಾಪ್ನ ಕ್ಲೀನ್ ಮಾಡಿದಿರಿ. ಸೊ ಎಲ್ಲ ನಮ್ಮ ದೊಡ್ಡಬೊಮ್ಮಸಂದ್ರ ವಾರ್ಡಿನ ಕಾರ್ಯಕರ್ತರಿಗೆ ಧನ್ಯವಾದ ತಿಳಿಸ್ತೀರಿ. ಬೋಲೋ ಭಾರತ್ ಮಾತಾ ಕಿ. ಗ್ರಾಮ ವಾರ್ಡ್ನ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾಯಕರುಗಳಿಗೆಲ್ಲ ವಂದನೆಗಳು ಸಲ್ಲಿಸಿ ತಾವೆಲ್ಲ ಇಲ್ಲಿ ಭಾಗವಹಿಸಿದ್ದಕ್ಕೆ ಒಂದು ಧನ್ಯವಾದಗಳನ್ನು ತಿಳಿಸಿ. ತುಂಬ ಗಲೀಜಾಗಿತ್ತು ಈ ಬಸ್ ನಿಲ್ದಾಣ. ಈಗ ನೋಡೋಕೆ ಒಂಥರ ಸುಂದರವಾಗಿ ಕೂತ್ಕೊಳ್ಳೋಕ್ಕೆ ಎಲ್ಲ ಅನುಕೂಲವಾಗಿ ಆಗಿದೆ. ಇದನ್ನೇ ಯಾವ ತಿಂಗಳಿಗೋ 2 ತಿಂಗಳಿಗೆ ಒಂದೊಂದು ಸರಿ ಮಾಡೋದ್ರಿಂದ ಒಳ್ಳೆಯದು. ಆಮೇಲೆ ಎಲ್ಲ ಕಾರ್ಯಕರ್ತರಿಗೂ ನನ್ನೊಂದು ಮನವಿ, ಯಾವುದೇ ಕಾರ್ಯಕ್ರಮ ಇದ್ರೂ ದಯಮಾಡಿ ಕೇಸರಿ ಶಾಲೆನೋ ಇಲ್ಲ BJPದು ಒಂದು ಹಾಕೊಂಡ್ಬಂದರೆ ಒಳ್ಳೆಯದು, ಒಂದು ಐಡೆಂಟಿಟಿ ಇರ್ತದೆ ಅಂತ ನನ್ನ ಮನವಿ. ದಯವಿಟ್ಟು ಅದನ್ನು ಎಲ್ಲ ಕಾರ್ಯಕ್ರಮಗಳನ್ನು ಮುಂದುವರ್ಸ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ಜೈ ಭಾರತ್ ಮಾತಾ ಕಿ. ಬೆಳಗಿನ ನಮಸ್ಕಾರಗಳು. ಇವತ್ತು ನಾವು ಅಟಲ್ ಬಿಹಾರಿ ವಾಜಪೇಯಿ ಅವರ 100ನೇ ಜನ್ಮದಿನೋತ್ಸವವನ್ನು ಒಂದು ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತ ನಮ್ಮ ಬೊಮ್ಮಸಂದ್ರ ವಾರ್ಡನ್ನು ನಮ್ಮ ಎಲ್ಲ BJP ಕಾರ್ಯಕರ್ತರು ಒಂದು ನಿರ್ಧಾರ ಮಾಡಿ ಇವತ್ತು ಬೆಳಗಿನ ಜಾವ ಸುಮಾರು ಒಂದು 6 ಗಂಟೆಗೆ ಇಂಥ ಒಂದು ಚಳಿಯಲ್ಲೂ ಸಹ ಪಾಪ ಅದರಲ್ಲೂ ನಮ್ಮ ಹೆಣ್ಮಕ್ಳು ಅವರೆಲ್ಲ ಬಂದು ಈ ಒಂದು ಸ್ವಚ್ಛ ಭಾರತ ಒಂದು ಅಭಿಯಾನನ ಹಮ್ಮಿಕೊಂಡು ಈ ದೊಡ್ಡಬೊಮ್ಮಸಂದ್ರದಲ್ಲಿ ಆರ್ಚ್ ಹತ್ರ ಒಂದು ಬಸ್ ಸ್ಟ್ಯಾಂಡ್ ಇದೆ. ಆ ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕಾಪಟ್ಟೆ ಕೊಳಕಾಗಿತ್ತು. ಅದನ್ನು ಆಕ್ಚುಲಿ ಗೌರ್ಮೆಂಟ್ BBMP ಅವರು ಮಾಡಬೇಕು. BBMP ಅವರು ಯಾವುದೇ ಕೆಲಸಗಳು ನಡೀತಾ ಇಲ್ಲ ಈಗಿನ ಮೂಮೆಂಟಲ್ಲಿ ನೋಡಿದ್ರೆ ಗೌರ್ಮೆಂಟ್ ಕೆಲಸಗಳು. ಹಂಗಾಗಿ ನಾವೇ ಪಾರ್ಟಿ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ಸೊ ಇದೇ ಒಂದು ಕೆಲಸಗಳು ಹಾಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ. ಬರೀ ಇದೇ ಒಂದು ದಿವಸ ನಾವು ಮಾಡಿ ನಿಲ್ಲಿಸೋವಂಥ ಕಾರ್ಯಕ್ರಮ ಅಲ್ಲ ಇದು. ಬಟ್ ಇದೇ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ತೀವಿ ಸ್ವಚ್ಛ ಭಾರತದಲ್ಲಿ. ಸೊ ಹಂಗಾಗಿ ಇವತ್ತೆಲ್ಲ ಬಂದು ಸಹಕಾರ ಕೊಟ್ಟಿದ್ದೀರಾ. ಎಲ್ರಿಗೂ ನಮ್ಮ BJP ಪಾರ್ಟಿಯಿಂದ ಎಲ್ರಿಗೂ ಧನ್ಯವಾದಗಳು. ಹಿಂದಿನ ಕಾರ್ಯಕ್ರಮವನ್ನು ಎಲ್ಲರೂ ಬಂದು ಬೆಳಗ್ಗೆನೆ ಎಲ್ಲ ನಡೆಸೋದಕ್ಕೆ ಎಲ್ಲರೂ ಧನ್ಯವಾದಗಳು ಹೇಳ್ತೀವಿ. ಜೈ ಭಾರತ್ ಮಾತಾ ಕಿ. ಎಲ್ಲ ಸೇರಿ ಆಗ ನಮ್ಮ ಕಾರ್ಯಕರ್ತರು ನಮ್ಮ ಲೀಡರ್ಸು ಎಲ್ಲ ಸೇರಿ ವಾಜಪೇಯಿ ಅವರ ಜನ್ಮದಿನವನ್ನು ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಈ ಒಂದು ಬಸ್ ಸ್ಟ್ಯಾಂಡಿನ ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಅಂದ್ಕೊಂಡಿದ್ದೀವಿ. ಇದಕ್ಕೆಲ್ಲರೂ ಸಹ ಸೇರಿ ಎಲ್ಲರೂ ಸಹಕರಿಸಿದ್ದಾರೆ. ಮೊದಲನೇದಾಗಿ ಎಲ್ರಿಗೂ ಸಹ ಮುಖಂಡರಿಗೂ ಎಲ್ಲರೂ ಸೇರಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತು ಇನ್ನು ಇದೇ ಕಾರ್ಯಕ್ರಮವನ್ನು ನಾವು ಇನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತೇಳಿ ಈ ಮೂಲಕ ನಾನು ತಿಳಿದು ಹೇಳ್ತಾ ಎಲ್ಲ ಈ ಮಾತನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. भारत माता की जय. भारत माता की जय. भारत माता की जय. भारतीय जनता पार्टी की जय. भारतीय जनता पार्टी की जय. भारतीय जनता पार्टी की जय. अटल बिहारी वाजपेयी ಅವರಿಗೆ ಜೈ. ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಜೈ. ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಜೈ.